ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ರಾಮಿನ್ ಪಾಟೆ ಕರ್ನಾಟಕ. ನಮ್ಮ ಫ್ರೆಂಡ್ ಕೊಟ್ಟಿದ್ದಾನೆ ನನಗೆ ಇವತ್ತು ಆಪರ್ಚುನಿಟಿ ಕೊಡು ಅಂತ ಕೇಳ್ತಿದ್ದೆ, ಕೊಟ್ಟಿದ್ದಾನೆ ಇವತ್ತು. ನಾನು ಉಪಯೋಗಿಸ್ಕೊಂಡಿದ್ದೀನಿ. ನಾನು ಮಾತಾಡ್ತಿರೋದು ಸೀಸನ್ 18 IPL ಬಗ್ಗೆ. IPL ಸೀಸನ್ 18 ರಲ್ಲಿ ನಮ್ಮ RCB ಟೀಮ್ ಅಲ್ಲಿ ಎಷ್ಟು ಜನ ರಿಟೈನ್ ಆಗ್ತಾರೆ ನೋಡೋಣ ಬನ್ನಿ. RCB ರಿಟೇಷನ್ ಪಾಲಿಸಿಯಲ್ಲಿ 3 ಜನ ರಿಟೇಷನ್ ಮಾಡ್ಕೊ. 3 ಜನದಲ್ಲಿ ವಿರಾಟ್ ಕೊಹ್ಲಿ, ರಜತ್ ಪಾಟೀದಾರ್, ತಿರ್ಗಾ ಬೌಲರ್ಸ್ ಅಂತ ಬಂದ್ರೆ ಎಸ್ ದಯಾಲ್ ಮತ್ತೆ ಮೊಹಮ್ಮದ್ ಸಿರಾಜ್. ಇದರಲ್ಲಿ ಎಸ್ ದಯಾಲ್, ಸಿರಾಜು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿರಾಜು ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ, ಯಾಕಂದ್ರೆ ಅವ್ನು ಜಾಸ್ತಿ ರನ್ ಹೊಡ್ಸ್ಕೊಂಡ. ಯಾವುದು 4 ಮ್ಯಾಚ್ ಬಿಟ್ರೆ ಇನ್ನೆಲ್ಲದರಲ್ಲೂ 38, 45 ರನ್ಸ್ ಕೊಟ್ಟಿದ್ದಾನೆ. ಮಿಡ್ಲ್ ಆರ್ಡರ್ ಅಲ್ಲಿ ಬೇಕಂದ್ರೆ ನಮಗೆ ಬೇಕಿರೋದು ಮಿಡ್ಲ್ ಆರ್ಡರ್ ಅಲ್ಲಿ ವಿಲ್ ಜಾಕ್ಸ್ ಮತ್ತೆ ಗ್ಲೆನ್ ಮ್ಯಾಕ್ಸ್ವೆಲ್ ಫುಲ್ ನಮ್ಮ ಸೀಸನ್ 17 ಅಲ್ಲೇ ವರ್ಸ್ಟ್ ಇದನ್ನು ಕೊಟ್ಟಿದ್ದಾನೆ, ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ. ವಿಲ್ ಜಾಕ್ಸ್ ಅವತ್ತು ವಿರಾಟ್ ಕೊಹ್ಲಿ ಜೊತೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಹೊಡೆದ್ರು ನೋಡಿದ್ರೆ, ನೀವೇ ಸೆಂಚುರಿ ಬಾರಿಸಿದ್ರು ಅವತ್ತು. ಅವನು ಎಷ್ಟು 21 ಬಾಲಿಗೆ ಹಾಫ್ ಸೆಂಚುರಿ ಮಾಡಿದ್ದ, ಇನ್ನು 10 ಬಾಲಲ್ಲಿ ಹಾಫ್ ಸೆಂಚುರಿ ಮಾಡಾನೆ. ಅಂತ ಪ್ಲೇಯರ್ ನಮ್ಮ RCB ಯಲ್ಲಿ ಇರಬೇಕು. ಏನು ನಮ್ಮ ಮ್ಯಾಕ್ಸ್ವೆಲ್ ಇಟ್ಕೊಂತಾರ, ವಿಲ್ ಜಾಕ್ಸ್ ಇಟ್ಕೊಂತಾರ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲಕ್ನೋ ಟೀಮಲ್ಲಿ ಲಕ್ನೋ ಓನರ್ಗೂ ಮತ್ತೆ ನಮ್ಮ ಕನ್ನಡಿಗ ಕಂದ KL ರಾಹುಲ್ ಅವ್ರಿಗೆ ಏನೋ ಒಂಥರ ಜಗಳ ಆಯಿತು. ಆ ಜಗಳ ಏನಕ್ಕಪ್ಪ ಅಂತ ಆಯ್ತು ಅಂತ ಗೊತ್ತಾ ನಿಮಗೆ? ನೀವು ಎಲ್ಲ IPL ನೋಡಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆದರೂ ನಾನು ಹೇಳ್ತೀನಿ ನೋಡಿ. ಅವತ್ತು IPL ಮ್ಯಾಚ್ ನಡೀತಾ ಇತ್ತು. ಅವತ್ತು ಮ್ಯಾಚ್ ನಡಿಬೇಕಾದ್ರೆ ಎಲ್ಲ ಬೇಗ ಊಟ ಬರ್ತಾಯಿದ್ರು. ಮತ್ತು ನಮ್ಮ ರಾಹುಲ್ ಅವ್ರಿಗೆ, KL ರಾಹುಲ್ ಅವ್ರಿಗೆ ಅವರು ಔಟ್ ಆಗಿ ಬಂದರು. ತಿರ್ಗಾ ಅವ್ರನ್ನೇನಪ್ಪ ಅಂದರೆ ಅವನ್ನ ಏನೋ ಒಂಥರ ರಿಯಾಕ್ಷನ್ ಥರ ಬೈದರು, ನಿಂಗೆ ಹಂಗಿಲ್ಲ ಇದಿಲ್ಲ ಅಂತ. ನಾವು ಅವತ್ತು ನೋಡ್ತಾ ಇದ್ರೆ KL ರಾಹುಲ್ ಫ್ಯಾನ್ಸ್ ಎಲ್ಲ IPL ನೆಕ್ಸ್ಟ್ ಸೀಸನ್ನು ಫ್ಯಾಪ್ ಡುಪ್ಲಿಸ್ ಇರಲ್ಲ ಅಂತ ಗೊತ್ತಿರುತ್ತೆ, ಇಲ್ಲ ಅವ್ರು ಗೊತ್ತಿರಲ್ಲ. ನಮಗೆ ಅವ್ರು ಬರಬೇಕು, KL ರಾಹುಲ್ ಬರಬೇಕು RCB ಟೀಮ್ಗೆ. ಮೊನ್ನೆ ಮತ್ತು ಬೆಂಗಳೂರಲ್ಲಿ ಒಂದು ಮ್ಯಾಚ್ ನಡಿಬೇಕಾದ್ರೆ ಫುಲ್ಲು KL ರಾಹುಲ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. KL ರಾಹುಲ್ ಕಮ್ ಫ್ರಮ್ RCB ಅಂತ ಕೂಗಿದ್ದಾರೆ. ಅದಕ್ಕೆ ಅವ್ರು ಬರೋ ಸಾಧ್ಯತೆ ಇದೆಯಾ? ಮತ್ತು ಅವರು ಮೋಸ್ಟ್ಲಿ ಬಿಟ್ಟರೆ ದೇವದತ್ ಪಡಿಕ್ಕಲ್ನ ಬಿಟ್ಬಿಡ್ತಾರೆ. ನಿಮಗೆ ಗೊತ್ತಾ, 2022ರಲ್ಲಿ ಓಪನರ್ ಬಂದು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬೆಳೆಸಿದ್ರು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ರಾಜಸ್ಥಾನ್ ಮೇಲೆ 182 ರನ್ಸ್ ಇಬ್ಬರೇ ಹೊಡೆದಿದ್ರು. ದೇವದತ್ ಪಡಿಕ್ಕಲ್ ಬಂದರೆ ಅವನು ದೇವದತ್ ಪಡಿಕ್ಕಲ್ ಕರ್ಕೊಂತಾರೆ ನಮ್ಮ RCBಗೆ. ನಮ್ಮ RCB ಬಂದಾಗಾದ್ರೂ ತಿರ್ಗಿ ಅವ್ರದ್ದೇನ ಆ ಫಾರ್ಮ್ ಟರ್ನ್ ಆಗುತ್ತಾ ನಮ್ಮ RCB ಬಂದಾಗಾದ್ರೂ. ನಮ್ಮ RCB ಬಿಟ್ಟ ಮೇಲೆ ಒಂದು ಮ್ಯಾಚಲ್ಲೂ ಅವ್ನು ಚೆನ್ನಾಗಿ ಆಡಿಲ್ಲ. ನಮ್ಮ RCB ಏನೆಲ್ಲ ಬಂದರೆ ಅದೇ ಕಂಟಿನ್ಯೂ ಮಾಡ್ತಾರ. ಅದು ನಮಗೆ ಕನ್ನಡಕ್ಕೆ ಈ ಸಲ ನಮ್ಗೆ ಏನಾದ್ರು ಒಂದು 5 ಜನ ಕರ್ನಾಟಕ ಪ್ಲೇಯರ್ಸ್ ಬೇಕು. ನಮಗೆ ದೇವದತ್ ಪಡಿಕ್ಕಲ್ ಬಂದರೆ ಅವರು ಚೆನ್ನಾಗಿ ಆಡ್ತಿದ್ರು, ಒಳ್ಳೆ ಪರ್ಫಾರ್ಮ್ ಕೊಟ್ಟಿದ್ದಾರೆ 2022ರಲ್ಲಿ. ಅವಾಗೂ ಪಟ್ಟಿದಾರ್ ಇದ್ರು, ಆ ಟೈಮಲ್ಲಿ ಇಂಜುರಿ ಆಗೋದ್ರು. ಅವಾಗೆ ನಮ್ಮ ಪಾಟೀದಾರರು ಎಷ್ಟು ಚೆನ್ನಾಗಿ ಹೊಡೆದ್ರು ಅಂದರೆ ಇವತ್ತು ರಾಜಸ್ಥಾನ್ ಮೇಲೆ ಚೇತನ್ ಸಕಾರಿ ಅವ್ರಿಗೆ ಹೊಡಿತಾ ಇದ್ರೆ ಅವ್ರ ಪಾಪ ಅವರು ರಿಯಾಕ್ಷನ್ ನೋಡೋಕ್ಕಾಗಿಲ್ಲ. ಅವ್ರು ನಗ್ತವ್ರೆ ಹೊಡೆಸ್ಕೊಂಡ್ರು ಚೇತನ್ ಸಕಾರಿಯ. ನಮ್ಮ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ನಿಮಗೆ ಗೊತ್ತಾ? ಈ ಸೀಸನ್ 18 ಬರ್ತಿದೆ. ಆ 18 17 ಡೆವಿಲರ್ಸ್ ಜೆರ್ಸಿ ನಂಬರ್ ಅನ್ನೋದು ಕಪ್ ಗೆಲ್ಲಿಲ್ಲ. ಈ ಸಲ ನಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಇರ್ತಾರೆ, KL ರಾಹುಲ್ ಇರ್ತಾರೆ, ರಜತ್ ಪಾಟೀದಾರ್ ಇರ್ತಾರೆ, ಸಿರಾಜ್ ಬರ್ಬೋದು, ಎಸ್ ದಯಾಲ್ ಬರ್ಬೋದು. RCB ಕಪ್ ಹೊಡೆಯುತ್ತೆ. ಜೈ ಕರ್ನಾಟಕ, ಜೈ RCB. ಈ ಸಲ ಕಪ್ ನಮ್ಮದೇ. ನಮಸ್ಕಾರ.